ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾದ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ನಾವು ರಾತ್ರಿ ಹೊತ್ತು ಮಾಡೋ ಕೆಲಸಗಳಿಂದ ಮನೆಯಲ್ಲಿ ನೆಲೆಸಿರೋಂಥ ಮಹಾಲಕ್ಷ್ಮಿ ರಾತ್ರಿ ಹೊತ್ತು ನಮ್ಮ ಮನೇನ ಬಿಟ್ಟು ಹೋಗೋದಕ್ಕೆ ನಾವೇ ಕಾರಣಕರ್ತರಾಗಿ ಮನೆಗಳಲ್ಲಿ ಸಾಲ ಸೋಲ ಅನ್ನೋದು ಜಾಸ್ತಿ ಆಗೋದಕ್ಕೆ ನಾವು ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳೇ ಕಾರಣ ಆಗಿರ್ಬೋದು. ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಮಹಾಲಕ್ಷ್ಮಿ, ಸ್ಥಿರ ಮಹಾಲಕ್ಷ್ಮಿ, ನಮ್ಮಲ್ಲಿ ಮನೆಯಲ್ಲಿ ನೆಲೆಸಿರುವಂಥ ಲಕ್ಷ್ಮಿ ನಾವು ಮಾಡಿದಂಥ ಚಿಕ್ಕ ಪುಟ್ಟ ತಪ್ಪಿನಿಂದ ನಮ್ಮ ಮನೆಯನ್ನು ಬಿಟ್ಟು ಹೋಗಿ ನಮಗೆ ಸಾಲದ ಹೊರೆ ಜಾಸ್ತಿ ಆಗೋದಕ್ಕೆ ಇದು ಕಾರಣಕರ್ತ ಆಗುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿ ಸಮಯದಲ್ಲಿ ನಾವು ಇಂಥ ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಕೆಲವೊಂದು ವಾಸ್ತು ಪ್ರಕಾರ ಇರ್ಬೋದು ಅಥವಾ ಗ್ರಹಗತಿಗಳ ಕಾರಣಗಳಿಂದಾಗಿರ್ಬೋದು, ಸಾಲದ ಮೇಲೆ ಸಾಲ, ಸಾಲದ ಬರೆ ಮೇಲೆ ಇನ್ನೊಂದು ಸಾಲ, ಮತ್ತಷ್ಟು ಸಾಲನ ಒಂದು ಸರಿ ಸಾಲ ತಗೊಂಡಿರ್ತೀವಿ, ಇನ್ನೇನೋ ಒಂದಕ್ಕೆ ಸಾಲನ ನಾವು ಮಾಡಬೇಕು ಅಂತ ಪ್ರತಿಯೊಂದಕ್ಕೂ ಸಾಲದ ಮೇಲೆ ಸಾಲ ಬರ್ತಾ ಇರುತ್ತೆ. ಅದು ಯಾಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದರೆ ನಾವು ಅನ್ಕೊತೀವಿ ನಮ್ಮ ಕರ್ಮ ಅಂತ. ಅದು ಕರ್ಮದ ಜೊತೆಗೆ ನಾವು ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳು ಇರ್ಬೋದು. ಆ ತಪ್ಪುಗಳನ್ನು ಕೆಲವೊಂದನ್ನು ನಾವು ಸರಿ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ದಿನೇ ದಿನೇ ಕ್ರಮೇಣವಾಗಿ ಕಡಿಮೆ ಆಗಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ಕೆಲವರು ರಾತ್ರೋರಾತ್ರಿ ಯಾವುದೋ ಒಂದು ರೀತಿಯಲ್ಲಿ ದುಡ್ಡನ್ನು ಸಂಪಾದನೆ ಮಾಡಿ ಶ್ರೀಮಂತರಾಗ್ಬಿಡ್ತಾರೆ. ಆದರೆ ಕೆಲವೊಬ್ಬರಿಗೆ ದುಡ್ಡನ್ನು ಮಾಡ್ಕೊಳ್ಳೋ ವ್ಯವಸ್ಥೆನೂ ಬರಲ್ಲ, ಒಬ್ಬರಿಗೆ ಅನ್ಯಾಯನೂ ಮಾಡಲ್ಲ, ಒಬ್ಬರು ಜೀವನಕ್ಕೂ ಹೋಗಿರೋದಿಲ್ಲ. ಅವರು ಸದಾಕಾಲ ದೇವರ ಜಪ ತಪ ಮಾಡಿಕೊಂಡು ಅವರಾಯಿತು ಅವ್ರ ಕೆಲಸಗಳಾಯಿತು ಅಂತ ಬದುಕ್ತಾ ಇದ್ರು ಜೀವನದಲ್ಲಿ ಒಂದೊಮ್ಮೆ ನಮಗೆ ಕಷ್ಟ ಅನ್ನೋದು ಬಂದಾಗ ಸಾಲದ ಅನಿವಾರ್ಯತೆ ಅನ್ನೋದು ಇದ್ದೇ ಇರುತ್ತೆ. ಆ ಸಾಲ ಮಾಡೋ ಅಂಥ ಸಮಯದಲ್ಲಿ ಅವರ ಆದಾಯ ಬಂದು ಕಡಿಮೆ ಇರುತ್ತೆ. ಆದಾಯಕ್ಕೂ ಮೀರಿ ನಾವು ಸಾಲ ಮಾಡಿದಾಗ ಅದನ್ನು ತೀರಿಸೋದಕ್ಕೆ ತುಂಬ ಒದ್ದಾಟ ಮಾಡಬೇಕಾಗುತ್ತೆ. ಅಂಥದಕ್ಕೋಸ್ಕರ ನಾವು ಮೊದಲು ನಾವು ಮನೆಯಲ್ಲಿರೋಂಥ ಪರಿಸ್ಥಿತಿಗೆ ತಕ್ಕಂತೆ ಮನೆಯಲ್ಲಿರೋಂಥ ವಸ್ತುಗಳ ಮುಖಾಂತರ ನಾವು ಕರೆಕ್ಟಾಗಿ ನಾವು ಅದನ್ನು ಶ್ರದ್ಧೆಯಿಂದ ನೋಡ್ಕೊಂಡಿದ್ದೆ ಆದರೆ ಅಥವಾ ಶ್ರದ್ಧೆಯಿಂದ ನಾವು ಆ ಪದ್ಧತಿಗಳನ್ನ ಅನುಸರಿಸಿದ್ದೆ ಆದರೆ ಖಂಡಿತವಾಗ್ಲೂ ವ್ಯವಹಾರಗಳಲ್ಲಿ ಅಥವಾ ನಾವು ದುಡಿತಾ ಇರುವಂಥ ಆರ್ಥಿಕ ವ್ಯವಸ್ಥೆಗಳಲ್ಲಿ ನಾವು ಯಾವುದೋ ಒಂದು ರೀತಿಯಲ್ಲಿ ಮುಂದುವರಿಯೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಯಾಕಂದರೆ ಐಷಾರಾಮಿ ಜೀವನ ನಡೆಸಲು ಕೆಲವೊಬ್ಬರು ಜೀವನ ಕಷ್ಟಪಡ್ತಾ ಇರ್ತಾರೆ. ಅವರು ತಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ವ್ಯವಹಾರಗಳನ್ನು ಸಹ ಮಾಡುತ್ತಾರೆ. ಏನು ಸಾಧ್ಯವಾಗದಿದ್ದಾಗ ಅವರು ದೇವರ ಮೊರೆ ಹೋಗಿ ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತಾರೆ. ಮಲಗುವ ಮುನ್ನ ನೀವು ಪ್ರತಿದಿನ ಮಾಡುವ ಕೆಲವು ತಪ್ಪುಗಳು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗಬಹುದು, ಆದಾಯದಲ್ಲಿ ಕುಸಿತಕ್ಕೆ ಕಾರಣವಾಗಬಹುದು. ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಲು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಏನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ನೋಡಿ ಮನೆಯಲ್ಲಿ ಮಲಗೋಂಥ ಸಮಯದಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ, ದೀಪಗಳು ಅಂದರೆ ಎಲ್ಲ ಬಲ್ಪುಗಳನ್ನು ನಾವು ಆಫ್ ಮಾಡಿ ಮಲಗುವಂಥ ಅಭ್ಯಾಸ ಕೆಲವೊಂದು ಮನೆಗಳಿರುತ್ತೆ. ಆದರೆ ಖಂಡಿತವಾಗ್ಲೂ ಆ ಥರದ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಹೇಳ್ತಾ ಇರ್ತೀನಿ, ಪ್ರತಿದಿನ ಆಯಾಯ ಮನೆಯಲ್ಲಿರುವಂತಹ ದೇವತೆಗಳು ಅಂದರೆ ಕುಲದೇವತೆ ಆಗಿರ್ಬೋದು, ಇಷ್ಟ ದೈವಗಳಾಗಿರ್ಬೋದು, ಗ್ರಾಮ ದೇವತೆಗಳಾಗಿರ್ಬೋದು, ಪ್ರತಿಯೊಂದು ಮನೆಯಲ್ಲೂ ಒಂದು ಬಡವನ ಮನೆಯಲ್ಲೂ ಕೂಡ ಅವರದ್ದೇ ಆದಂಥ ಒಂದು ದೇವತೆ, ಆ ಮನೆಗೆ ಆ ಮನೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಂಡು ಹೋಗಿರುವಂಥ ದೇವತೆ ಪ್ರತಿಯೊಂದು ಮನೆಯಲ್ಲೂ ಬಂದು ನೆಲೆಸಿರ್ತಾರೆ. ಅದರಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಮಹಾಲಕ್ಷ್ಮಿ ದೇವಿ ಒಂದೊಂದು ರೂಪದಲ್ಲಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ. ಅಂಥ ಸ್ಥಿರ ಮಹಾಲಕ್ಷ್ಮಿ ಮನೆಯಲ್ಲಿ ಗೋಧೂಳಿ ಸಮಯದಲ್ಲಿ ಮನೆಗೆ ಬಂದು ಮನೆಯಲ್ಲಿ ಇರ್ತಾರೆ. ಅಂಥ ಮಹಾಲಕ್ಷ್ಮಿ ನೆಲೆಸಿರೋ ಅಂಥ ಮನೆಗಳಲ್ಲಿ ನಾವು ರಾತ್ರಿ ಹೊತ್ತು ಮಲಗುವಾಗ ಇಡೀ ಮನೆಯಲ್ಲಿರೋಂಥ ಬಲ್ಪ್ಗಳನ್ನೆಲ್ಲ ನಾವು ಆಫ್ ಮಾಡಿ ಮಲಗೋದ್ರಿಂದ ಏನಾಗುತ್ತೆ ಅಂದರೆ, ಕತ್ತಲೆ ಅನ್ನೋದು
ಆವರಿಸುತ್ತೆ. ಆ ಕತ್ತಲೆ ಅನ್ನೋದು ಆವರಿಸಿದಾಗ ಅಲ್ಲಿ ಅಲಕ್ಷ್ಮಿ ಬಂದು ನೆಲೆಸೋದಕ್ಕೆ ಕಾರಣ ಆಗ್ತಾರೆ. ಆಗ ಮಹಾಲಕ್ಷ್ಮಿ ಆ ಕತ್ತಲೆಯಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ಅದಕ್ಕೋಸ್ಕರ ಸ್ಥಿರವಾಗಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರ್ಬೇಕು ಅಂತ ಬಯಸುವಂಥವ್ರು ಮಲಗುವಾಗ ಖಂಡಿತವಾಗ್ಲೂ ಒಂದು ಸಣ್ಣ ಪುಟ್ಟದಾದ್ರೂ ಒಂದು ಬಲ್ಪನ್ನ ನೀವು ಆನ್ ಮಾಡಿ ಬಿಟ್ಟಿರಬೇಕು. ಆ ರೀತಿ ಮಾಡಿದಾಗ ಮಾತ್ರ ಖಂಡಿತವಾಗ್ಲೂ ಮನೆಯಲ್ಲಿ ದೀಪದ ಬೆಳಕು ಒಂದಿಷ್ಟಾದರೂ ಇದ್ದಾಗ ಮಾತ್ರ ಸ್ಥಿರ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ಇರ್ತಾರೆ. ಸಂಪೂರ್ಣವಾಗಿ ಮನೆ ಕತ್ತಲಾದಾಗ ಕತ್ತಲು ಆವರಿಸಿದ್ದಂಗೆ ಮಹಾಲಕ್ಷ್ಮಿ ಮನೇನ ಬಿಟ್ಟು ಹೋಗ್ತಾರೆ. ಈ ರೀತಿ ಸಣ್ಣ ಪುಟ್ಟ ತಪ್ಪು ನಾವು ಮಾಡಿದಾಗ ನಮಗೆ ಗೊತ್ತೇ ಇರೋದಿಲ್ಲ. ಆ ತಪ್ಪುಗಳನ್ನು ನಾವೇ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇಲ್ಲ ಅಂತ ನಾವು ಒದ್ದಾಡ್ತಾ ಇರ್ತೀವಿ. ಸಾಲದ ಮೇಲೆ ಸಾಲ ಅನ್ನೋದು ಆಗೋದಕ್ಕೆ ಇದು ಸಹ ಕಾರಣ ಆಗ್ಬೋದು. ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವೊಬ್ಬರಿಗೆ ಬೆಳಗ್ಗೆಯಿಂದ ವ್ಯವಹಾರ ಎಲ್ಲ ಮಾಡ್ತಾರೆ, ವ್ಯಾಪಾರ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ವ್ಯವಹಾರ ಇರುತ್ತೆ, ಅಥವಾ ಯಾವುದೋ ಒಂದು ರೀತಿಯ ಸಂಬಳ ಬಂದಿರುತ್ತೆ, ಅಥವಾ ಯಾವುದೋ ಒಂದು ರೀತಿಲಿ ಹಣ ಅನ್ನೋದು ಅವ್ರ ಕೈಯಲ್ಲಿರುತ್ತೆ. ಅಂಥವರು ಏನು ಮಾಡ್ತಾರೆ ಅಂದರೆ, ಅವರು ದುಡ್ಡನ್ನು ಎಣಿಸ್ಬೇಕು ಅಂತ ಅಂದರೆ ವ್ಯಾಪಾರ ಮಾಡೋವಂಥವ್ರು ದುಡ್ಡು ಕಾಸು ತನ್ನ ತಕ್ಷಣ ಏನು ಮಾಡ್ತಾರೆ, ಹಾಸಿಗೆ ಮೇಲೆ ಹಣನ ಎಣಿಸ್ತಾರೆ. ಅದರಲ್ಲೂ ರಾತ್ರಿಯ ಹೊತ್ತು ಮಲಗುವ ಮುನ್ನ ಹಣವನ್ನು ಎಣಿಸಬಾರದು. ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ. ಹಣ ಎಣಿಸುವ ಅಗತ್ಯವಿದ್ದಲ್ಲಿ ಅಥವಾ ಯಾರಿಗಾದರೂ ಹಣ ಕೊಡಬೇಕಾದ ಪರಿಸ್ಥಿತಿ ಬಂದರೆ ಮೊದಲು ಲಕ್ಷ್ಮೀದೇವಿಯನ್ನು ಸ್ಮರಿಸಬೇಕು. ಲಕ್ಷ್ಮೀದೇವಿಗೆ ದಂಡವನ್ನು ಅರ್ಪಿಸಿದ ನಂತರ ಅದನ್ನು ಯಾರಿಗಾದರೂ ನೀಡಬೇಕು. ಅಂದರೆ ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂದರೆ, ರಾತ್ರಿ ಹೊತ್ತು ವ್ಯವಹಾರ ಮಾಡ್ತಾ ಇರ್ತಾರೆ. ಆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಹಣನ ರಾತ್ರೋರಾತ್ರಿ ಬೇರೆಯವರಿಗೆ ಕೈಗೆ ಕೊಡೋದಾಗಿರ್ಬೋದು, ಹಾಸಿಗೆ ಮೇಲೆ ದುಡ್ಡನ್ನ ಇಟ್ಟು ಎಣಿಸೋದಾಗಿರ್ಬೋದು, ಅಥವಾ ಹಣ ನಾವು ಪದೇ ಪದೇ ಹಾಸಿಗೆ ಮೇಲೆ ಕುಳಿತು ನೋಡೋದಂಥದ್ದಾಗಿರ್ಬೋದು, ಹಾಸಿಗೆ ಮೇಲೆ ಮಲಗುವಾಗ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗುವಂಥ ಅಭ್ಯಾಸಗಳೆಲ್ಲ ಕೆಲವೊಬ್ಬರಿಗೆ ಇರುತ್ತೆ. ಈ ರೀತಿ ಎಲ್ಲ ನೀವು ಮಾಡ್ತಾ ಇದ್ದರೆ ಲಕ್ಷ್ಮೀದೇವಿ ಶಾಶ್ವತವಾಗಿ ನಿಮ್ಮ ಮನೇನ ಬಿಟ್ಟೋಗೋಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇಂಥ ತಪ್ಪುಗಳನ್ನು ನೀವೇನಾದರೂ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಅದು ಒಳ್ಳೆಯದಲ್ಲ. ಅಕಸ್ಮಾತ್ ನೀವು ಯಾರಿಗಾದರೂ ಸಾಲನ ನೀವು ಕೊಡಬೇಕು ಅಂತ ಬಯಸೋದಾದರೆ ನೀವು ಖುಷಿಯಾಗಿ ಕೊಡಬೇಕಾಗುತ್ತೆ. ನೀವು ಎಷ್ಟು ಖುಷಿಯಾಗಿ ಕೊಡ್ತೀರೋ ಅಷ್ಟು ಖುಷಿಯಾಗಿ ಮತ್ತೆ ನಮಗೆ ರಿಟರ್ನ್ ಬರಬೇಕು ಅಂತ ಅಂದರೆ, ಯಾರೊಬ್ಬರಿಗೆ ನೀವು ಸಾಲ ಕೊಡ್ತೀನಿ ಅಂದಾಗ ಒಂದು ತಾಮ್ರದ ಮಣ್ಣಿನ ಬೌಲನ್ನು ಮಣ್ಣಿನ ಬೌಲ್ ಇರುತ್ತಲ್ಲ, ಆ ಮಣ್ಣಿನ ಬೌಲಿನ ಮೇಲೆ ಸ್ವಲ್ಪ ನೀವು ಬೆಲ್ಲದ ಹಚ್ಚನ್ನು ಇಡ್ಬೋದು. ಇಲ್ಲಾಂದರೆ ಒಂದು ತಾಮ್ರದ ಬೌಲಿನ ಮೇಲೆ ನೀವು ಒಂದಿಷ್ಟು ಬೆಲ್ಲನ ನೀವು ಇಟ್ಟು, ಆ ಬೆಲ್ಲದ ಮೇಲೆ ನೀವು ದುಡ್ಡನ್ನು ಇಟ್ಟು, ನೀವು ಯಾರಿಗಾದ್ರೂ ಸಾಲನ ನೀವು ಕೊಡ್ತಾ ಇದ್ದೀರಿ ಅಂದರೆ ಆ ದುಡ್ಡನ್ನ ಬೆಲ್ಲದ ಮೇಲೆ ಮುಡಿಸಿ ಆ ದುಡ್ಡನ್ನು ನೀವು ಸಾಲವಾಗಿ ಕೊಟ್ಟು ಅವ್ರಿಗೆ ಯಾರಿಗೆ ನೀವು ಕೊಟ್ಟಿರ್ತೀರೋ ಅವ್ರಿಗೆ ಲಕ್ಷ್ಮೀ ದೇವಿ ಹತ್ರ ನೀವು ಪ್ರಾರ್ಥನೆ ಮಾಡಬೇಕು. ಅಮ್ಮ, ನಿನ್ನನ್ನು ನಂಬಿ ನಾನು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡನ್ನು ನಾನು ಅವರ ಸಮಯಕ್ಕೆ ಅವ್ರಿಗೆ ಕಷ್ಟಕ್ಕೆ ನಾನು ಕೊಡ್ತಾ ಇದ್ದೀನಿ. ಆ ಕೊಟ್ಟಿದ್ದಂಥ ದುಡ್ಡು ನಮಗೆ ಮತ್ತೆ ನೀನು ವಾಪಸ್ಸು ಕೊಡು ಅಂತ ಕೇಳಿಕೊಂಡು ತಾಯಿ ಹತ್ರ ನೀವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಗೆ ಸಂಕಲ್ಪ ಅಂತ ಹೇಳ್ಬೋದು, ಅಥವಾ ಲಕ್ಷ್ಮೀ ದೇವಿಗೆ ನೀವು ಒಪ್ಪಿಸಿ ಆ ಬೆಲ್ಲದ ತುಂಡಿನ ಮೇಲೆ ನೀವು ಪ್ರಾರ್ಥನೆ ಮಾಡಿ ಕೊಟ್ಟಂತಹ ದುಡ್ಡು ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದು ಮಾಡುತ್ತೆ, ಅವ್ರಿಗೂ ಒಳ್ಳೇದು ಮಾಡುತ್ತೆ. ಮತ್ತು ಅವನು ಕೊಡೋವಂಥ ವ್ಯಕ್ತಿಗೆ, ನೀವು ಸಾಲ ಕೊಡೋವಂಥ ವ್ಯಕ್ತಿಗೆ ನೀವು ಪ್ರಾರ್ಥನೆ ಮಾಡಿದಂತಹ ಬೆಲ್ಲದ ತುಂಡನ್ನು ತಗೊಂಡೋಗಿ ಸಾಲ ಕೊಡೋದಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿಗೆ ನೀವು ತಿನ್ನಲು ಕೊಟ್ಟು ಆ ನಂತರ ನೀವು ದುಡ್ಡನ್ನು ಕೊಟ್ಟಾಗ ಅವನ ಋಣ, ಲಕ್ಷ್ಮೀ ತಾಯಿಯ ಋಣ ಅವನ ಮೇಲೆ ಇರುತ್ತೆ. ಯಾಕಂದರೆ ಅವನು ನೀವು ಪ್ರಾರ್ಥನೆ ಮಾಡಿದಂತಹ ದುಡ್ಡಿನ ಮೇಲೆ ಪ್ರಾರ್ಥನೆ ಮಾಡಿದಂಥ ಬೆಲ್ಲದ ತುಂಡನ್ನು ಅವನಿಗೆ ನೀವು ತಿನ್ನೋಕ್ಕೆ ಕೊಟ್ಟಿರ್ತೀರ. ಆ ಬೆಲ್ಲದ ತುಂಡನ್ನು ತಿಂದಿರೋ ಅಂಥ ವ್ಯಕ್ತಿಗೆ ನಿಮಗೆ ಮೋಸ ಮಾಡಬೇಕು ಅಂತ ಖಂಡಿತವಾಗ್ಲೂ ಆಗೋದಿಲ್ಲ. ನೀವು ಕೊಟ್ಟಂಥ ದುಡ್ಡು ಅವನಿಗೆ ಸಮಯಕ್ಕೆ ಉಪಯೋಗ ಆಗಿ ಅದರಿಂದ ಅವನಿಗೆ ಲಾಭ ಬಂದು ಮತ್ತೆ ಅವನು ಆ ದುಡ್ಡನ್ನು ನಿಮಗೆ ರಿಟರ್ನ್ ಕೊಡೋ ಅಂಥ ವ್ಯವಸ್ಥೆ ಕೂಡ ಆಗುತ್ತೆ. ಯಾಕಂದರೆ ತಾಯಿ ಮಹಾಲಕ್ಷ್ಮಿ ಬೆಲ್ಲನ ಮುಟ್ಟಿ ನೀವು ದುಡ್ಡು ಕೊಡೋದ್ರಿಂದ ತಾಯಿ ಮಹಾಲಕ್ಷ್ಮಿ ತಗೊಂಡವನಿಗೂ ಒಳ್ಳೇದು ಮಾಡುತ್ತೆ, ಕೊಟ್ಟವನಿಗೂ ಒಳ್ಳೇದು ಮಾಡುತ್ತೆ. ಈ ರೀತಿ ನಾವು ಲಕ್ಷ್ಮೀ ದೇವಿಗೆ ನಾವು ದಂಡವನ್ನು ಅರ್ಪಿಸಿ, ಅಂದರೆ ಸಂಕಲ್ಪವನ್ನು ಅರ್ಪಿಸಿ ನಾವು ಈ ರೀತಿ ಸಾಲದ ವ್ಯವಹಾರಗಳು, ವ್ಯಾಪಾರ ವಹಿವಾಟುಗಳನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ಸಾಲದ ಸಮಸ್ಯೆಗಳು ಸಹ ಖಂಡಿತವಾಗ್ಲೂ ದಿನೇ ದಿನೇ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಈ ರೀತಿ ನೀವು ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಅಂದ್ಕೊಬೋದು ಬೆಲ್ಲದ ತುಂಡಿನ ಮೇಲೆ ಇಟ್ಬಿಟ್ರೆ ಅವ್ನು ಖಂಡಿತವಾಗ್ಲೂ
ಕೊಟ್ಬಿಡ್ತಾನ ಅಂತ? ಖಂಡಿತವಾಗ್ಲೂ ಕೊಡ್ತಾರೆ. ಯಾಕಂದರೆ ಅದು ತಾಯಿ ಸಾಕ್ಷಿಯಾಗಿರ್ತಾಳೆ. ತಾಯಿ ಮಹಾಲಕ್ಷ್ಮಿಯ ಸಾಕ್ಷಿಯಾಗಿ ನೀವು ಕೊಟ್ಟಿರ್ತೀರ. ಯಾರು ಸಿಹಿನ ಕೊಟ್ಟಿರ್ತೀರೋ ಆ ವ್ಯಕ್ತಿಗೆ ಆ ಬೆಲ್ಲದ ತುಂಡು ಹೇಳ್ತಾ ಇರುತ್ತೆ, ನಿನಗೆ ಅವನು ಕಷ್ಟದಲ್ಲಿರುವಾಗ ಸಿಹಿ ತಿನ್ನಿಸಿದ್ದಾನೆ, ಆ ಸಿಹಿನ ನೀನು ಮೋಸ ಮಾಡಿದ್ದೆ ಆದರೆ ಆ ಋಣಬಾಧೆ, ಆ ಶಾಪ ಬಾಧೆ ನಿನಗೆ ತಟ್ಟೋದಿಲ್ಲ ಅಂತ ಅವನಿಗೆ ಗೊತ್ತಿಲ್ಲದಂಗೆ ಅವನ ಮನಸ್ಸಾಕ್ಷಿಗೆ ತಾಯಿ ಮಹಾಲಕ್ಷ್ಮಿ ಪ್ರತಿದಿನ ಪ್ರೇರೇಪಿಸ್ತಾ ಇರ್ತಾಳೆ. ಆ ಪ್ರೇರೇಪಣೆಯಿಂದನೇ ನೀವು ಕೊಟ್ಟಿದ್ದಂಥ ದುಡ್ಡು ಮತ್ತೆ ನಿಮಗೆ ರಿಟರ್ನ್ ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಈ ರೀತಿ ನಾವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಋಣಬಾಧೆಗಳಿಂದ ಅಕಸ್ಮಾತ್ ಋಣಬಾಧೆಗಳು ಜಾಸ್ತಿ ಇದ್ದು ಸಾಲ ಬಾಧೆಗಳು ಜಾಸ್ತಿ ಇದೆ ಅಂದರೆ, ಯಾರಾದರೂ ಒಬ್ಬರಿಗೆ ನೀವು ಸಾಲನ ನೀವು ಕೊಡ್ತಾ ಇದ್ದೀರಿ ಅಂತಂದರೆ ಉಪ್ಪಿನ ಮೇಲೆ ದುಡ್ಡನ್ನು ಇಟ್ಟು ಅದನ್ನು ಮುಟ್ಟಿಸಿ ನೀವು ವಾಪಸ್ ಬೇರೆಯವರಿಗೆ ಕೊಟ್ಟಾಗ ಅತಿ ಶೀಘ್ರವಾಗಿ ಸಾಲನ ತೀರಿಸ್ಬೋದು. ಇವಾಗ ಒಂದು 10 ರೂಪಾಯಿ ಒಂದು 100 ರೂಪಾಯಿನ ನೀವು ಸಾಲ ಅಂತ ತೊಗೊಂಡಿರ್ತೀರ, ಅಥವಾ 1000 ತೊಗೊಂಡಿರ್ತೀರ, ಅಥವಾ ಕೋಟಿಗಟ್ಟಲೆ ಸಾಲ ತೊಗೊಂಡಿದ್ದೀರಾ ಅಂದರೆ ನೀವು ಅದು 1,000 ನೀವು ತೀರಿಸುವಾಗ ಅಷ್ಟು ದುಡ್ಡನ್ನು ಒಂದೇ ಸರಿ ಕೊಡ್ಲಿಕ್ಕಾಗಲಿದ್ದಾಗ 100 ರೂಪಾಯಿ ಏನಾದರೂ ನೀವು ಸಾಲವಾಗಿ ಕೊಡ್ತಾ ಇದ್ದೀರಾ ಅಂತ ಅಂದಾಗ, ಅಂದರೆ ರಿಟರ್ನ್ ಕೊಡ್ತಾ ಇದ್ದೀರಿ ಅನ್ನುವಾಗ ಉಪ್ಪನ್ನು ಮುಡಿಸ್ಬಿಟ್ಟು, ಅಂದರೆ ಉಪ್ಪಿನ ಪಾತ್ರೆ ಇರುತ್ತಲ್ಲ, ಒಂದು ಮಣ್ಣಿನ ಬೌಲಲ್ಲಿ ಉಪ್ಪನ್ನು ನೀವು ಇಟ್ಟಿರ್ತೀರಲ್ಲ, ಅಥವಾ ಮಣ್ಣಿನ ಪ್ಲೇಟ್ ಮೇಲೆ ಉಪ್ಪನ್ನು ಇಟ್ಟಿರ್ತಾರಲ್ಲ, ಆ ಉಪ್ಪಿನ ಮೇಲೆ ದುಡ್ಡನ್ನು ಮುಟ್ಟಿಸ್ಬಿಟ್ಟು ನೀವು ಸಾಲ ತೀರಿಸೋ ಅಂಥವ್ರಿಗೆ ನೀವು ಅದನ್ನು ರಿಟರ್ನ್ ಕೊಟ್ಟಾಗ ನೀವು ಮತ್ತಷ್ಟು ಸಾಲನ ಮಾಡೋಕ್ಕಾಗಲ್ಲ, ಮತ್ತೆ ನೀವು ಸಾಲನ ಬೇಗ ತೀರಿಸೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಟಿಪ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ, ರಾತ್ರಿ ಮಲಗುವ ಮುನ್ನ ಹಗಲಿನಲ್ಲಿ ತೊಟ್ಟಿದ್ದ ಬಟ್ಟೆಯಲ್ಲಿಯೇ ಹಲವಾರು ಮಲಗುತ್ತಾರೆ. ರಾತ್ರಿ ಮಲಗುವ ಮುನ್ನ ಬಟ್ಟೆ ಬದಲಿಸಿ. ರಾತ್ರಿ ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕ್ಕೊಂಡಿರೋಂಥ ಬಟ್ಟೆಯ ಜೊತೆಯಾಗಿ ನಾವು ಮಲಗುವಂಥದ್ದನ್ನು ಮಲಗಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಸ್ನೇಹಿತರೆ, ನಾವು ರಾತ್ರಿ ಬೆಳಗ್ಗೆ ಹೊತ್ತಲ್ಲಿ ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಓಡಾಡಿರ್ತಿರ್ವೋ ಗೊತ್ತಿರೋದಿಲ್ಲ. ಒಂದು ಒಳ್ಳೆಯ ಜಾಗಕ್ಕೆ ಹೋಗಿರ್ಬೋದು, ಕೆಟ್ಟದ ಜಾಗಕ್ಕೆ ಹೋಗಿರ್ಬೋದು. ಆ ಒಳ್ಳೆಯ ಜಾಗಗಳಿಗೆ ಹೋಗಿದ್ರೆ ಏನೂ ಪರವಾಗಿಲ್ಲ. ಅಕಸ್ಮಾತು ಕೆಟ್ಟ ಜಾಗಗಳಿಗೆ ಹೋದಾಗ ಆ ಕೆಟ್ಟ ಜಾಗಗಳಲ್ಲಿ ನೆಗೆಟಿವಿಟಿ ಅನ್ನೋದು ಇರುತ್ತೆ. ಯಾವುದೋ ಒಂದು ಕೆಟ್ಟದು ವೈಬ್ರೇಷನ್ ಅನ್ನೋದು ನಮ್ಮ ದೇಹಕ್ಕೆ ಅಥವಾ ನಮ್ಮ ಬಟ್ಟೆಗೆ ಅಂಟ್ಕೊಂಡಿದ್ದಾಗ ಆ ಯಾರದೋ ಗ್ರಹಚಾರದ ಹಣೆ ಬರಹದ ಕರ್ಮಗಳು ನಮ್ಮ ಬಟ್ಟೆಗೆ ತಾಕೊಂಡಿರುತ್ತೆ. ಅಂಥದ್ದನ್ನು ನಾವು ರಾತ್ರಿ ಹೊತ್ತು ಹಾಕ್ಕೊಂಡು ನಾವು ಮಲಗೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಲಕ್ಷ್ಮಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ರಾತ್ರಿ ಮಲಗುವಾಗ ಒಳ್ಳೆಯ ಬಟ್ಟೆಗಳು ಒಗೆದಿರೋ ಅಂಥದ್ದನ್ನು, ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ಉಪಯೋಗಿಸಲೇ ಇರೋವಂಥ ಬೇರೆ ಬಟ್ಟೆಗಳನ್ನು ಹಾಕಿ ಮಲಗುವಂಥ ಅಭ್ಯಾಸನ ವ್ಯಾಪಾರ ವಹಿವಾಟು ಮಾಡುವಂಥವ್ರು, ಜಾಸ್ತಿ ವ್ಯಾಪಾರ ಮಾಡೋವಂಥವ್ರು, ರಿಯಲ್ ಎಸ್ಟೇಟ್ ಇರ್ಬೋದು, ಬಿಸ್ನೆಸ್ ಮಾಡೋವಂಥವ್ರು ಇರ್ಬೋದು, ಅಂಥವ್ರು ಇಂಥದ್ದನ್ನು ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲೂ ನಾವು ಖಂಡಿತವಾಗ್ಲೂ ಈ ರೀತಿ ನಾವು ಮಾಡೋದ್ರಿಂದ ಮಾತ್ರ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ. ಅಕಸ್ಮಾತ್ ನೀವು ಆ ರೀತಿ ಎಲ್ಲ ಎಲ್ಲೆಲ್ಲೋ ಹಾಕೊಂಬಂದಿರೋ ಬಟ್ಟೆಗಳು, ಈಗ ಹೆಣದ ಹತ್ರ ಹೋಗಿರ್ತೀವಿ, ಹಾಸ್ಪಿಟ್ಲ್ ಹತ್ರ ಹೋಗಿರ್ತೀವಿ, ಅಂಥ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಅದೇ ಬಟ್ಟೆಯಲ್ಲಿ ಬಂದು ಮಲಗೋದ್ರಿಂದ ದಾರಿದ್ರ್ಯತನ ಅನ್ನೋದು ಬರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ಚೆನ್ನಾಗಿ ತೊಳೆಯಿರಿ. ಒದ್ದೆಯಾದ ಪಾದಗಳೊಂದಿಗೆ ಮಲಗುವುದು ಒಳ್ಳೆಯದಲ್ಲ. ಇದು ಆರ್ಥಿಕ ಬಿಕ್ಕಟ್ಟನ್ನು ಕೂಡ ಆಹ್ವಾನಿಸುತ್ತದೆ. ಅಂದರೆ ಸಾಲ ಸೋಲಕ್ಕೆ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಸ್ನೇಹಿತರೆ, ರಾತ್ರಿ ಹೊತ್ತು ನಾವು ಪಾದಗಳನ್ನ ತೊಳೆದಂಥ ಸಂದರ್ಭದಲ್ಲಿ ಇಮ್ಮಡಿ ಮತ್ತು ಪಾದಗಳಲ್ಲಿ ಶನಿ ಮತ್ತು ರಾಹುಗಳಿರ್ತಾರೆ. ಅಂಥ ಶನಿ ಮತ್ತು ರಾಹುಗಳು ಇರೋವಂಥ ಸಂದರ್ಭದಲ್ಲಿ ನಾವು ಕಾಲುಗಳನ್ನು ತೊಳೆದಲೇ ನಾವು ಹಾಸಿಗೆಯ ಮೇಲೆ ಮಲಗೋದಂಥದ್ದು ಮಾಡಿದಾಗ ಶನಿ ಮತ್ತು ರಾಹು ನಮ್ಮ ಪಾದದ ಜೊತೆಯಾಗಿರ್ತಾರೆ. ಆವಾಗ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದು ನಮಗೆ ಒಳ್ಳೆಯದಾಗೋದಿಲ್ಲ. ಅದಕ್ಕೋಸ್ಕರ ನಾವು ಮಲಗೋಕ್ಕಿಂತ ಮುಂಚೆ ಇಮ್ಮಡಿ ಮತ್ತು ಪಾದಗಳನ್ನು ಚೆನ್ನಾಗಿ ತೊಳೆದು ಅದ್ರ ಮೇಲೆ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ಅದನ್ನು ತೊಳೆದಾಗ ಆ ಬೆರಳಿನ ಕಣಗಳಲ್ಲಿ ತುಂಬಿಕೊಂಡಿರೋಂತಹ ಧೂಳಿನ ಕಣಗಳಂದರೆ ಶನಿ ಮತ್ತು ರಾಹುಗಳು ಇರೋವಂಥದ್ದು ದೂರವಾಗುತ್ತೆ. ಆವಾಗ ನಾವು ಒದ್ದೇ ಪಾದದಲ್ಲೂ ಕೂಡ ಮಲಗಬಾರ್ದು, ಅಲ್ಲೂ ಕೂಡ ರಾಹು ಇರ್ತಾನೆ. ಅದನ್ನು ನಾವು ಒಂದು ಬಟ್ಟೆಯಲ್ಲಿ ಪಾದಗಳನ್ನ ಒರೆಸ್ಬಿಟ್ಟು ನಾವು ಹಾಸಿಗೆ ಮೇಲೆ ಮಲಗುವಂಥ ಅಭ್ಯಾಸನ ರೂಢಿಸ್ಕೊಂಡಾಗ ಅಲ್ಲಿ ಮಹಾಲಕ್ಷ್ಮಿ, ಸ್ಥಿರ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ. ಈ ರೀತಿ ಅಭ್ಯಾಸಗಳನ್ನು ನೀವು ರೂಢಿಸ್ಕೊಳ್ಳಿ. ಇನ್ನು ನೀವು ನಿಮ್ಮ ತಲೆಯ ಪಕ್ಕದಲ್ಲಿ ಈ ವಸ್ತುಗಳನ್ನು
ಖಂಡಿತವಾಗ್ಲೂ ಇಡಲೇಬೇಡಿ. ಅನೇಕ ಜನರು ಏನು ಮಾಡಿಬಿಡ್ತಾರೆ ಅಂದರೆ ಮಲಗಿದ ನಂತರ ಮೊಬೈಲು ಮತ್ತು ಲ್ಯಾಪ್ಟಾಪ್ಗಳನ್ನು ಬಳಸುತ್ತಾರೆ. ನಿದ್ದೆ ಬಂದ ತಕ್ಷಣ ದಿಂಬಿನ ಪಕ್ಕದಲ್ಲಿ ಇಟ್ಟು ಮಲಗುತ್ತಾರೆ. ಆದರೆ ರಾತ್ರಿ ವೇಳೆಯಲ್ಲಿ ದಿಂಬಿನ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ಗಳು ಲ್ಯಾಪ್ಟಾಪ್ಗಳನ್ನು ಇಡಬಾರ್ದು, ಅಥವಾ ಚಾಕು ಚೂರಿಗಳು ಇಂಥದ್ದುಗಳನ್ನು ಇಟ್ಕೊಬಾರ್ದು. ಈ ರೀತಿ ನೀವು ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಾಗುತ್ತದೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಕಾರಣವಾಗುತ್ತೆ. ಅಂದರೆ ಲ್ಯಾಪ್ಟಾಪ್ಗಳು ಮೊಬೈಲ್ಗಳನ್ನೆಲ್ಲ ನಾವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ದರಿದ್ರ ದೇವತೆ ನೆಲೆಸೋದಕ್ಕೆ ಕಾರಣ ಆಗುತ್ತೆ. ನಾವು ಒಂದು ವಸ್ತುಗಳನ್ನು ನಾವು ದೇವತೆಗಳು ಅನ್ನೋ ದೃಷ್ಟಿಯಲ್ಲಿ ನೋಡ್ತೀವಿ. ಈಗ ಒಂದು ಮೊಬೈಲಿಂದನೇ ಎಷ್ಟೊಂದು ಜನ ಯಾವುದೋ ಒಂದು ರೀತಿಯ ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರೆ. ಅದು ಕೂಡ ಒಂದು ಲಕ್ಷ್ಮಿಯ ಸಂಕೇತವಾಗಿರುತ್ತೆ. ಒಂದು ಲ್ಯಾಪ್ಟಾಪ್ ಅಂದರೆ ಒಂದು ವೃತ್ತಿಗೆ ಅದು ಕೂಡ ಒಂದು ವಸ್ತುವಾಗಿ ನಮ್ಮ ಜೀವನದ ಅವಿಭಾಜ್ಯದ ಅಂಗ ಆಗಿರುತ್ತೆ. ಅದಕ್ಕೆ ನಾವು ಗೌರವ ಕೊಟ್ಟಾಗ ಅದು ನಮಗೆ ಅಷ್ಟೇ ಗೌರವಪೂರ್ವಕವಾಗಿ ಸ್ಥಾನಮಾನ ಗಳಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಅಂಥ ವಸ್ತುಗಳಿಗೆ ನಾವು ಗೌರವ ಕೊಡದಲೆ ಅಗೌರವ ಕೊಟ್ಟು ನಾವು ದಿಂಬಿನ ಕೆಳಗಡೆ ಇಟ್ಟಾಗ ಅಗೌರವ ಸೂಚಿಸಿದಂಗೆ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಆ ವಸ್ತುಗಳಿಗೆ ಯಾವುದಾದ್ರೂ ಒಂದು ಟೇಬಲ್ ಮೇಲೆ ಅವನ್ನ ಇಟ್ಟು ತದನಂತರ ಮಲಗುವಂಥ ಅಭ್ಯಾಸಗಳನ್ನು ನಾವು ರೂಢಿಸ್ಕೊಬೇಕಾಗುತ್ತೆ. ಇನ್ನು ನೀವು ಹಾಲಿನ ಪಾತ್ರೆಯನ್ನು ರಾತ್ರಿ ಹೊತ್ತಿನಲ್ಲಿ ಮಾತ್ರವಲ್ಲದೆ ಹಗಲಿನಲ್ಲಿಯೂ ಮುಚ್ಚಿಡಬೇಕು. ಯಾಕಂದರೆ ಕೆಲವೊಬ್ಬರು ಹಾಲನ್ನು ಏನು ಮಾಡ್ತಾರೆ ಅಂದರೆ ಕಾಯಿಸೋಂಥ ಸಂದರ್ಭದಲ್ಲಿ ಕಾಯಿಸಿದಾದ್ಮೇಲೆ ಸುಮ್ಮನೆ ಹಂಗೆ ಮಲಗಿಬಿಡ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಹಾಲಿನ ಪಾತ್ರೆಯನ್ನು ಹಾಗೆ ಇಟ್ಟಿದರೆ ಹಣಕಾಸಿನ ಸಮಸ್ಯೆ ಶುರುವಾಗುತ್ತದೆ. ಇದರಿಂದ ಆರೋಗ್ಯವು ಕೂಡ ಹಾಳಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಅಂದರೆ ನಾನು ಹೇಳ್ತಾ ಇರೋ ಮಾತಿನ ಅರ್ಥ, ನೀವು ಹಾಲಿನ ಪಾತ್ರೆ ಅಂದರೆ ಪ್ರತಿದಿನ ನೀವು ಇದೇ ಪಾತ್ರೆಯಲ್ಲಿ ನಾನು ದೇವರಿಗೆ ಹಾಲು ಕಾಯಿಸ್ತೀನಿ ಅಥವಾ ಯಾವುದೋ ಒಂದು ವಿಷಯಕ್ಕೆ ನಾವು ಹಾಲನ್ನು ಪ್ರತಿದಿನ ಇದೇ ಪಾತ್ರೆಯಲ್ಲಿ ಹಾಲನ್ನು ಕಾಯಿಸ್ತೀವಿ ಅಂತ ಪ್ರತಿಯೊಬ್ಬ ಹೆಣ್ಮಗಳಿಗೂ ಗೊತ್ತಿರುತ್ತೆ. ಆ ರೀತಿ ಕಾಯಿಸುವಂಥ ಹಾಲಿನ ಪಾತ್ರೆನ ನೀವು ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚಿ ಇಡ್ದಲೆ ಅಂದರೆ ಸುಮ್ಮನೆ ಹಾಗೆ ಬಿಟ್ಟಿರ್ತೀರ. ಆ ರೀತಿ ಎಲ್ಲ ಮಾಡಬಾರ್ದು. ಯಾವುದು ನಿಮ್ಮ ಮನೆಯಲ್ಲಿ ಪ್ರತಿದಿನ ಅಡುಗೆಗೆ ಉಪಯೋಗಿಸುವಂಥ ಹಾಲಿನ ಪಾತ್ರೆ ಇರುತ್ತೋ ಅದನ್ನು ಪ್ರತಿದಿನ ನೀವು ಆ ಪಾತ್ರೆಯ ಮುಚ್ಚಳನ್ನು ನೀವು ಮುಚ್ಚಿ ಮಲಗುವಂಥ ಅಭ್ಯಾಸ ಮಾಡಬೇಕು. ಅದನ್ನು ನೀವು ಖಾಲಿ ಬಿಟ್ಟು ಮಲಗುವಂಥದ್ದಾಗ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಸಾಲದ ಮೇಲೆ ಸಾಲ ಆಗ್ತಾ ಇರುತ್ತೆ. ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಬರೋದಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ರೋಗ ರುಜಿನಗಳು ಬರುತ್ತೆ ಮತ್ತು ಅಪಮೃತ್ಯು ಕಂಟಕಗಳು ಸಹ ಬರೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರುತ್ತೆ ಆ ಪಾತ್ರೆಯಲ್ಲಿ. ಲಕ್ಷ್ಮಿ ಯಾವಾಗಲೂ ಮನೆಗೆ ಸ್ಥಿರವಾಗಿ ನೆಲೆಸೋದಕ್ಕೆ ನೀವು ಆ ಪಾತ್ರೆಯಲ್ಲಿ ಹಾಲನ್ನು ಕುದಿಸುವಂಥ ಪ್ರತಿ ಕ್ಷಣದಲ್ಲೂ ಲಕ್ಷ್ಮೀ ದೇವಿ ಇರ್ತಾಳೆ, ಅನ್ನಪೂರ್ಣೇಶ್ವರಿ ಇರ್ತಾರೆ. ಅಂಥ ಅನ್ನಪೂರ್ಣೇಶ್ವರಿ ದೇವಿಗೆ ಮತ್ತು ಮಹಾಲಕ್ಷ್ಮಿಗೆ ನಾವು ಅಗೌರವ ಸೂಚಿಸಿದಂಗಾಗುತ್ತೆ. ಆ ಪಾತ್ರೆಗೆ ನಾವು ಗೌರವ ಕೊಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಪ್ರತಿದಿನ ಮಲಗುವಂಥ ಅಭ್ಯಾಸ ಇಟ್ಟಾಗ ಸ್ಥಿರ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ಸದಾ ಮನೆಯಲ್ಲಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ. ಇನ್ನು ನೀವು ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು. ಗ್ಯಾಸು ಸ್ಟೌವು ಸ್ವಚ್ಛವಾಗಿರಬೇಕು. ಅಲ್ಲದೆ ಸಿಂಕ್ನಲ್ಲಿ ಯಾವುದೇ ಪಾತ್ರೆಗಳಿಲ್ಲದೆ ರಾತ್ರಿ ಇಡೀ ಒಲೆಯನ್ನು ಬಟ್ಟೆಯಿಂದ ಮುಚ್ಚಿ ಒಲೆಯ ಮೇಲೆ ಯಾವುದೇ ಪಾತ್ರೆಗಳನ್ನು ಸಹ ಇಡಬಾರ್ದು. ಅಂದರೆ ನೀವು ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂತ ಅರ್ಜೆಂಟ್ ತುಂಬ ಟಯರ್ಡ್ ಆಗಿರುತ್ತೆ ಅಂಥೇಳಿ ಪಾತ್ರೆಗಳನ್ನ ತೊಳೆದಲೆ ರಾತ್ರಿ ಹೊತ್ತು ಪಾತ್ರೆಗಳನ್ನೆಲ್ಲ ಸಿಂಕಲ್ಲೇ ಬಿಟ್ಟು ನೀವು ಹಾಗೆ ಮಲಗೋದ್ರಿಂದ ದರಿದ್ರ ದೇವತೆ ನೆಲೆಸ್ತಾರೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಎಷ್ಟೇ ಕಷ್ಟ ಆದರೂ ರಾತ್ರಿ ಸಿಂಕಲ್ಲಿ ಒಂದು ಪಾತ್ರೆನೂ ಇರಬಾರ್ದು. ಯಾಕಂದರೆ ರಾತ್ರಿ ಹೊತ್ತು ಸಂಚಾರ ದೇವತೆಗಳು ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಪ್ರತಿಯೊಂದು ಮನೆಗಳಿಗೆ ಹೊಟ್ಟೆ ಹಸಿವಾಗಿರೋಂಥ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಮಲಗಿದ ನಂತರ ಮನೆಗಳಿಗೆ ಬರೋವಂಥದ್ದು ಇರುತ್ತೆ. ಯಾವುದಾದ್ರೂ ಮನೆಯಲ್ಲಿ ಆಹಾರ ಸಿಗುತ್ತಾ ಅಥವಾ ಯಾರ್ದಾದ್ರೂ ಮನೆಯಲ್ಲಿ ನಮಗೆ ನೆಲೆಸೋದಕ್ಕೆ ಸ್ವಲ್ಪ ಜಾಗ ಇದೆಯಾ ಅಂತ ಕೆಲವೊಂದು ದೇವತೆಗಳು ಬರ್ತಾ ಇರ್ತಾರೆ, ಅಥವಾ ಅನ್ನಪೂರ್ಣೇಶ್ವರಿನೇ ಬರ್ಬೋದು. ಆ ಅನ್ನಪೂರ್ಣೇಶ್ವರಿ ಬಂದಿರೋ ಹೊತ್ತಿನಲ್ಲಿ ನೀವು ನಿಮ್ಮ ಮನೆಯ ಸಿಂಕಲ್ಲಿ ಪಾತ್ರೆಗಳು ರಾತ್ರಿ ಹೊತ್ತು ಹಾಗೆ ಇದ್ದಾಗ ಅವಳು ನಿಮ್ಮ ಮನೆಯಲ್ಲಿ ಶಾಪ ಕೊಟ್ಟು ಹೋಗ್ತಾಳೆ. ಕ್ಲೀನ್ ಇಲ್ದಿರೋ ಮನೆಯಲ್ಲಿ ಅವಳು ಒಂದು ತೊಟ್ಟು ಊಟ ಕೂಡ ತಿನ್ನೋದಿಲ್ಲ, ನೀರು ಕೂಡ ಕುಡಿಯೋದಿಲ್ಲ. ಅದಕ್ಕೆ ರಾತ್ರಿ ಹೊತ್ತು ಫುಲ್ಲು ಪಾತ್ರೆಗಳನ್ನ ತೊಳೆದು ಅದಾದಮೇಲೆ ನೀವು
ಮಾಡಿದಂತಹ ಅಡುಗೆಗಳಿರುತ್ತೆ. ಕೆಲವೊಬ್ಬರು ರಾತ್ರಿ ಮಾಡಿದಂತಹ ಅಡುಗೆಗಳನ್ನು ಏನು ಮಾಡ್ತಾರೆ, ಸ್ಟವ್ಗಳನ್ನು ಮೇಲೇ ಬಿಟ್ಟು ಮಲಗುವಂಥದ್ದು ಅಭ್ಯಾಸ ಇರುತ್ತೆ. ಆ ರೀತಿ ನೀವು ಮಾಡಿದಂತಹ ಪ್ರತಿಯೊಂದು ಆಹಾರಗಳನ್ನು ನೀವು ಸಪ್ರೇಟಾಗಿ ಅಂದರೆ ಒಲೆಯ ಮೇಲೆ ಬಿಟ್ಟು ಬೇರೆ ಕಡೆಗೆ ನೀವು ಸ್ಥಳಾಂತರ ಮಾಡಬೇಕಾಗುತ್ತೆ. ಅದನ್ನೇ ನೀವು ರಾತ್ರಿ ಪೂರ್ತಿ ನೀವು ಸ್ಟವ್ಗಳ ಮೇಲೆ ಅಂದರೆ ಒಲೆಯ ಮೇಲೆ ಮಾಡಿದಂಥ ಅನ್ನ ಇರ್ಬೋದು, ಸಾಂಬಾರು ಇರ್ಬೋದು, ಪಲ್ಯ ಇರ್ಬೋದು, ಯಾವುದಾದ್ರೂ ಉಳಿದಿರೋ ಅಂಥ ವಸ್ತುಗಳನ್ನು ನೀವು ಒಲೆಯ ಮೇಲೆ ಬಿಟ್ಟು ಮಲಗೋದ್ರಿಂದ ಅಲ್ಲೂ ಕೂಡ ನಿಮಗೆ ಸಾಲದ ಮೇಲೆ ಸಾಲದ ಹೊರೆ ಜಾಸ್ತಿ ಆಗ್ತಿರುತ್ತೆ. ಅನ್ನಪೂರ್ಣೇಶ್ವರಿ ಶಾಪ ಕೊಡ್ತಾಳೆ, ಅಲ್ಲಿ ಯಾವುದೇ ಕಾರಣಕ್ಕೂ ಅದು ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆಸೋದಕ್ಕೆ ಕಾರಣ ಆಗೋದಿಲ್ಲ. ಅದಾದಮೇಲೆ ನೀವು ಊಟ ಮಾಡಿದಂತಹ ಈಗ ಅಡುಗೆ ಎಲ್ಲ ಮಾಡಿದಂಥ ಅಡುಗೆ ಪೂರ್ತಿ ನೀವು ಒಂದಷ್ಟು ಎಲ್ಲನೂ ನೀವು ಆಚೆಗೆ ಹಾಕಕ್ಕೆ ಹೋಗಬಾರ್ದು. ಅಟ್ಲೀಸ್ಟು ಒಂದು ಊಟ ಉಳಿದಿದ್ರೆ ಅದನ್ನು ಒಂದು ಪಾತ್ರೆಗೆ ಎಂಜಿಲ ಆಗಿಲ್ದಲೇ ಇರೋವಂಥದ್ದನ್ನು ಒಂದು ಪಾತ್ರೆಗೆ ಎತ್ತಿಟ್ಟು ನೀವು ಮಲಗಬೇಕಾಗುತ್ತೆ. ಯಾಕಂದರೆ ಯಾವುದು ಮನೆಯಲ್ಲಿ ಒಂದು ತುತ್ತಾದರೂ ಊಟನ ನಾವು ಒಬ್ಬರಿಗೆ ಆಗೋಷ್ಟಾದ್ರೂ ಅಥವಾ ಒಂದು ಇಡೀ ಅನ್ನನಾದ್ರೂ ನಾವು ಒಂದು ತಪ್ಪಲೆಯಲ್ಲಿ ಇಟ್ಟಿರೋ ಅಂಥದ್ದನ್ನ ಮಾಡಬೇಕು. ಯಾಕಂದರೆ ಯಾವುದೋ ಒಂದು ದೇವತೆಗಳಿರ್ಬೋದು ಅಥವಾ ಅನ್ನಪೂರ್ಣೆ ದೇವತೆ ಆಗಿರ್ಬೋದು, ಯಾವುದಾದ್ರೂ ಒಂದು ದೇವತೆ ಹಸುವಿನಿಂದ ಮನೆಗೆ ರಾತ್ರಿ ಹೊತ್ತು ಬಂದು ಮನೆಯಲ್ಲಿ ನೋಡಿದಾಗ ಅಟ್ಲೀಸ್ಟ್ ಏನೂ ಇಲ್ದಲೇ ಇದ್ರೂ ಒಂದು ಅಗಳು ಅಥವಾ ಒಂದು ಇಡೀ ಅನ್ನ ಇದ್ದಾಗ ಆ ಮನೆಯಲ್ಲಿ ಯಾವತ್ತೂ ಬಡತನಕ್ಕೆ ಕಾರಣ ಆಗೋದಿಲ್ಲ. ಯಾಕಂದರೆ ಒಂದು ಇಡೀ ಅಗಳು ಅನ್ನ ಇದ್ರೂ ಅದನ್ನು ತಿಂದಾಗ ದೇವತೆಗಳು ಅರಸಿ ಹೋಗ್ತಾರೆ. ಆವಾಗ ಸಿರಿ ಸಂಪತ್ತು ಅನ್ನೋದು ನಮಗೆ ಗೊತ್ತಿಲ್ಲದಂಗೆ ಮನೇಲಿ ಕೂಡೋಕ್ಕೆ ಕಾರಣ ಆಗುತ್ತೆ. ಈ ರೀತಿ ನಾವು ಅದನ್ನು ಅಭ್ಯಾಸನ ನಾವು ರೂಢಿಸ್ಕೋಬೇಕು. ಅಕಸ್ಮಾತ್ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ರಾತ್ರಿ ಹೊತ್ತು ನಿಮ್ಮ ಮನೆಯಲ್ಲಿ ಅನುಕೂಲ ಇದ್ದರೆ ಗ್ಯಾಸ್ ಸ್ಟವ್ಗಳು ಮತ್ತು ಸಿಲಿಂಡರನ್ನೆಲ್ಲ ನೀವು ಆಫ್ ಮಾಡಿ ಅದರ ಮೇಲೆ ಒಂದು ಬಿಳಿಯ ಬಟ್ಟೆನ ಅಂದರೆ ಸ್ಟವ್ ಇರುತ್ತಲ್ಲ ಆ ಸ್ಟವ್ ಮೇಲೆ ನೀವು ಅಂದರೆ ಕೆಲವೊಂದು ಬಟ್ಟೆಗಳು ಕಾಟನ್ ಬಟ್ಟೆಗಳನ್ನ ನೀವು ಒದಿಸ್ಬೇಕಾಗುತ್ತೆ. ಅಂದರೆ ಇದು ತೀರಾ ಓವರ್ ಆಯಿತು ಅಂತ ಕೆಲವೊಬ್ಬರು ಅಂದ್ಕೊತಾರೆ. ಆದರೆ ಬಿಳಿ ಬಟ್ಟೆಗಳನ್ನು ನಾವು ಒಲೆಯ ಅಗ್ನಿ ದೇವತೆ ಇರೋಂತಹ ಒಲೆಗೆ ನಾವು ಒದಿಸಿ ಮಲಗೋದ್ರಿಂದ ಮಹಾಲಕ್ಷ್ಮಿ ಯಾವಾಗಲೂ ಬಿಳಿ ಬಣ್ಣಕ್ಕೆ ಆದ್ಯತೆ ನೀಡ್ತಾ ಇರ್ತಾರೆ. ಮಹಾಲಕ್ಷ್ಮಿಗೆ ಮನೆ ಯಾವಾಗಲೂ ಶುಚಿಯಾಗಿರಲು ಅದರಲ್ಲೂ ಆ ಒಲೆಯ ಮೇಲ್ಭಾಗದಲ್ಲಿ ಒಂದು ಒಳ್ಳೆ ಕಾಟನ್ ಬಟ್ಟೆನ ಮೊದಲಿಗೆ ನೀವು ಎಲ್ಲ ಸ್ಟವ್ನ ಕ್ಲೀನ್ ಮಾಡಿ ಅದರ ಮೇಲೆ ಒಂದು ವೈಟ್ ಬಟ್ಟೆನ ಒದಿಸ್ಬಿಟ್ಟು ನೀವು ಮಲಗೋದ್ರಿಂದ ಖಂಡಿತವಾಗ್ಲೂ ಸ್ಥಿರ ಮಹಾಲಕ್ಷ್ಮಿ ಬಂದು ನೆಲೆಸ್ತಾರೆ. ಯಾಕಂದರೆ ಸ್ಟವ್ ಎಷ್ಟು ಸ್ವಚ್ಛವಾಗಿರುತ್ತೋ ಎಷ್ಟು ಕಳಕಳಿ ಆಗಿರುತ್ತೋ ಅಷ್ಟು ಆ ಮನೆ ಅಭಿವೃದ್ಧಿ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಒಟ್ಟಿನಲ್ಲಿ ರಾತ್ರಿ ಹೊತ್ತು ನೀವು ಮಲಗುವಾಗ ಅಡುಗೆ ರೂಮು ತುಂಬ ಸ್ವಚ್ಛವಾಗಿರಬೇಕು. ರಾತ್ರಿ ಸಂಚಾರದಲ್ಲಿರೋಂಥ ದೇವತೆಗಳು ನಿಮಗೆ ಬಂದು ನೋಡಿದಾಗ ಖಂಡಿತವಾಗ್ಲೂ ಆ ಮನೆ ಸ್ವಚ್ಛವಾಗಿದ್ದಾಗ ರಾತ್ರಿ ಹೊತ್ತು ನಿಮಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಲಕ್ಷ್ಮಿಯ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ. ಈ ರೀತಿ ನಾವು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಈ ರೀತಿಯ ಸಾಲದ ಸಮಸ್ಯೆಗಳನ್ನೋದು ಜಾಸ್ತಿ ಬರೋದಿಲ್ಲ. ನೋಡಿ, ನಾವು ಚಿಕ್ಕ ಪುಟ್ಟ ಮಾಡೋವಂಥ ತಪ್ಪುಗಳಿಂದನೇ ನಮಗೆ ಸಾಲದ ಸೋಲದು ಜಾಸ್ತಿ ಆಗ್ತಾ ಇರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇಂಥ ತಪ್ಪುಗಳನ್ನು ನಾವು ಏನಾದರೂ ಮಾಡ್ತಾ ಇದ್ದರೆ ಅವುಗಳನ್ನು ನಾವು ಸರಿ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ನನಗೆ ಇಷ್ಟ ಬಂದಂಗೆ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ನಾನು ತಿಳ್ಕೊಂಡಿರೋಂಥ ವಿಚಾರಗಳನ್ನು ನಾನು ನನ್ನ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ, ಅಥವಾ ನೀವು ಒಂದು ಸಾರಿ ಯೋಚನೆ ಮಾಡಿ, ನಾನು ಇಂಥ ತಪ್ಪುಗಳನ್ನು ನಮ್ಮ ಮನೆಯಲ್ಲಿ ಆಗ್ತಾ ಇರೋದ್ರಿಂದನೇ ನಮಗೆ ಸಾಲದ ಬಾಧೆ ಜಾಸ್ತಿ ಇರ್ಬೋದು ಅಂತ ಒಮ್ಮೆ ನೀವು ಅವಲೋಕಿಸಿ ಯೋಚನೆ ಮಾಡಿ ನಿರ್ಧಾರನ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.